ಈಗ ಮಧ್ಯವಯಸ್ಕರಲ್ಲಿ ಅಂದ್ರೆ 30-35-40 ವರ್ಷ ಆಗ್ತಾ ಇದ್ದಂಗೆ ಮಂಡಿ ನೋವು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಯಾಕೆ ಬರುತ್ತೆ ಅನ್ನೋದು ಬಹಳ ಇದು. ಎಷ್ಟೋ ಜನ ಹೆದರಿಕೆ ಶುರುವಾಗ್ಬಿಡುತ್ತೆ. ನಾನು 35-40 ವರ್ಷಕ್ಕೆ ಮಂಡಿ ನೋವು ಬರೋಕೆ ಶುರುವಾಯಿತು, ಇನ್ನು 60 ವರ್ಷ ಅಷ್ಟಿಗೆ ಏನಾರ ಹೋಗ್ಬಿಡುತ್ತೇನೋ ಅಂತ. ಆತರ ಭಯ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ ಮಾತ್ರ ಈ ಸಂಧಿವಾತ ಅಂತ ಹೇಳಿದ್ರು, ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಲ್ಲ, ಆತರ ಕಾಯಿಲೆಯಿಂದ ಏನಾದರೂ ಜಾಯಿಂಟ್ ಪೇನ್ ಬರ್ತಾ ಇತ್ತು ಅಂದ್ರೆ ಹ್ಯಾಂಡ್ಸ್ ಅಲ್ಲಿ ಪೇನ್ ಬರೋದು, ಮೊಳಕಾಲು ನೋವು ಬರೋದು, ಆಂಕಲ್ ಅಲ್ಲಿ ಪೇನ್ ಬರೋದು, ಬೆಳಗ್ಗೆ ತಕ್ಷಣ ಸ್ಟಿಫ್ ಆಗೋದು, ಈ ತರ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಅದ್ರ ಬಗ್ಗೆ ಗಮನ ಹರಿಸಿ ಅದಕ್ಕೆ ನಾವು ವೈದ್ಯರ ಹತ್ರ ಹೋಗಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು. ಇನ್ನು ಕೆಲವೊಬ್ಬರಿಗೆ ನಾರ್ಮಲ್ ಆಗಿ 40 ವರ್ಷ ಆಗ್ತಾ ಇದ್ದಂಗೆ ನೋವು ಬರ್ತಾ ಇರುತ್ತೆ. ಅವರಿಗೆ ಕೆಲವೊಬ್ಬರಿಗೆ ಹತ್ತಿಳುವಾಗ ಮಾತ್ರ ನೋವು ಬರ್ತಾ ಇರುತ್ತೆ. ಹತ್ತಿಳುವಾಗ ನೋವು ಬರ್ತಾ ಇದೆ ಅಂದ್ರೆ ಅವ್ರ ಕಾರ್ಟ್ಲೇಜ್, ಮಂಡಿ ಚಿಪ್ಪಲ್ಲಿರುವಂತಹ ಕಾರ್ಟ್ಲೇಜ್ ಸ್ವಲ್ಪ ಸೌದು ಹೋಗಿರುತ್ತೆ. ಆ ತರದಲ್ಲಿ ಏನ್ ಮಾಡ್ಬೇಕು, ಹತ್ತಿಳುದು ಕಡಿಮೆ ಮಾಡ್ಬಿಡ್ಬೇಕು. ಕೆಲವೊಬ್ಬರಿಗೆ ಕಾಲು ಸೊಟ್ಟ ಇರುತ್ತೆ, ಒಳಗಡೆ ಬಾಗಿರುತ್ತೆ, ಬೋರ್ಡ್ ಲೆಗ್ ಅಂತ ಹೇಳ್ತೀವಿ. ಕೆಲವರಿಗೆ ಹೊರಗಡೆ ಬಾಗಿರುತ್ತೆ, ನಾಕ್ ನೀಸ್ ಅಂತ ಹೇಳ್ತೀವಿ. ಆ ತರದವರೆಗೂ ಅರ್ಲಿ ಆರ್ಥರೈಟಿಸ್ ಸ್ಟಾರ್ಟ್ ಆಗಿ ನೋವು ಬರ್ತಾ ಇರುತ್ತೆ. ಈ ತರ ಏನಾದ್ರು ತೊಂದರೆ ಇದ್ರೆ ವೈದ್ಯರಲ್ಲಿ ಕಂಡು ಆ ಪ್ರಾಬ್ಲಮ್ ಎಷ್ಟು ಜಾಸ್ತಿ ಇದೆ ಅಥವಾ ಮ್ಯಾನೇಜಬಲ್ ಇದೆಯೋ, ಅಥವಾ ನಾನ್ ಮೆಡಿಕಲ್ ಇಂದ ಏನಾದ್ರು ಸರ್ಜಿಕಲ್ ಇಂದ ಏನಾದ್ರು ಟ್ರೀಟ್ಮೆಂಟ್ ತಗೋಬಹುದಾ, ವೇಟ್ ರಿಡ್ಯೂಷನ್ ಮಾಡೋದ್ರಿಂದ ಅಥವಾ ನಮ್ಮ ಆಕ್ಟಿವಿಟಿ ಚೇಂಜ್ ಮಾಡೋದ್ರಿಂದ ಒಂದ್ ಕಡೆ ಆಲ್ಮೋಸ್ಟ್ 70-80% ಟೈಮ್ ಅಲ್ಲಿ ನಮಗೆ ಪರಿಹಾರ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇರುತ್ತೆ.